ಏನ್ ಹೆಸರು? ನನ್ನ ಹೆಸರು ಆಕಾಶ್. ಆಕಾಶ್ ಅಂತ. ನಿಮಗೆ ಈಗೊಂದಷ್ಟು ವರ್ಷಗಳ ಹಿಂದೆ ದಶಕಗಳ ಹಿಂದೆ ತಮ್ಮ ತಾತ ಅವರ ಅಬ್ಬರ ಆಗಿತ್ತು. ಇವತ್ತು ಅವರ ಮೊಮ್ಮಗ ನೀವಿದ್ದೀರಾ. ಹೇಗೆ ಅನ್ಸುತ್ತೆ ಆಕ್ಟ್ ಮಾಡಿದ್ದು ತಾತ ಅವರ ಒಂದು ಕಾಲಘಟ್ಟದ ಸಿನಿಮಾದಲ್ಲಿ ಮತ್ತೆ ಅವರ ವಾಯ್ಸ್ ನ ಮತ್ತೆ ಕೇಳುವಂತದ್ದು ಹೇಗೆ ಅನಿಸ್ತು? ನಂಗೆ ತುಂಬಾ ಸಂತೋಷ ಆಯ್ತು. ನಮ್ ತಾತನ ಗೆಟಪ್ ಇತ್ತು ಕೋಮಲ್ ಅವ್ರದಕ್ಕೆ, ಸೇಮ್ ತಾತನ ವಾಯ್ಸ್ ತರಾನೇ ಬಂತು. ಸೊ ಒಂಥರ ಗೂಸ್ ಬಂಪ್ಸ್ ಬಂತು ಮೈಯಲ್ಲಿ. ತಾತಂದು ಅಷ್ಟು ಸಿನಿಮಾಗಳು ನೋಡಲಿ ಯಾವ ಕ್ಯಾರೆಕ್ಟರ್ ಇಷ್ಟ, ಯಾವ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ? ಸಂಪತ್ತಿಗೆ ಸವಾಲೇ ಇಷ್ಟ. ಸೊ ಅದನ್ನೇ ಗೆಟಪ್ ಹಾಕಿದ್ರು ತುಂಬಾ ಖುಷಿ ಆಯ್ತು. ಈಗ ಒಂದು ವೇಳೆ ಅವ್ರು ಇದ್ದಿದ್ರೆ ಇವಾಗ ಏನ್ ಕಲಿತಿದ್ರಿ ಅವರಿಂದ, ಏನ್ ಕೇಳ್ತಾ ಇದ್ರಿ ಅಂತ? ನಾನ್ ಫಸ್ಟ್ ಶ್ರದ್ಧೆ ಮತ್ತೆ ಅವ್ರ ಭಕ್ತಿ ಕಲ್ತ್ಕೋತಿದ್ದೆ ಫಸ್ಟ್. ಯಾಕಂದ್ರೆ ಮನೇಲಿ ಅಜ್ಜಿ ಅವರೆಲ್ಲ ಹೇಳ್ದಂಗೆ ಅವ್ರಿಗೆ ತುಂಬಾ ಶ್ರದ್ಧೆ ಇತ್ತು. ಸೊ ಅದನ್ನ ಅಳವಡಿಸ್ಕೋಬೇಕಂತ. ಈಗ ಒಬ್ಬ ಹೀರೋ ಮಗ ಮೊಮ್ಮಗ ಅನ್ನೋಕ್ಕಂಥದ್ದು ಸಾಕಷ್ಟು ಕ್ರೇಜ್ ಇರುತ್ತೆ. ಒಬ್ಬ ಕಳನಟನಾಗಿ ಅದರಲ್ಲೂ ನಟ ಭಯಂಕರ ಅಂತ ಹೆಸರು ತಕೊಂಡವರು ಒಬ್ಬ ಮೊಮ್ಮಗ, ಜನ ಹೇಗ್ ಗುರುತಿಸ್ತಾರೆ? ಹೇಗಿದೆ ಸಿನಿಮಾ ಮಾಡಿದ ನಂತರ ರಿವ್ಯೂ ಹೇಗಿದೆ ಜನರದ್ದು? ಇವಾಗ ನೋಡ್ಬೇಕು, ಅಷ್ಟೊಂದ್ ಜನ ಗೊತ್ತಿರ್ಲಿಲ್ಲ ನಾನ್ ಮಾಡಿದ್ನೋ ಇಲ್ವೋ ಅಂತ. ಇವಾಗ ಎಲ್ರಿಗೂ ಗೊತ್ತಾಗ್ತಿದೆ, ಮುಂದೆ ನೋಡೋಣ. ನಟನೆಯಲ್ಲಿ ಹೇಗ್ ತಯಾರಾಗ್ತಾ ಇದ್ರಿ? ಯಾಕಂದ್ರೆ ತಾತ ಅವರು ಕಣ್ಣಲ್ಲೇ ಆ ನಟನೆ ಮಾಡಿ ಹೆದರ್ಸ್ತದಂತ ಇದ್ರು, ನೀವ್ ಹೆಂಗ್ ತಯಾರಾಗ್ತಾ ಇದೀರಾ ಅಂತ? ನಾನು ನಾಟಕ ತರಬೇತಿಗಳಿಗೆಲ್ಲ ಹೋಗಿ ಅಲ್ಲಿ ಕಲ್ತ್ಕೋತಾ ಇದ್ದೀನಿ. ಎಲ್ಲ ನಾಟಕ ತರಬೇತಿಲಿ ಎಲ್ಲ ಪಡಿತಾ ಇದ್ದೀನಿ. ಫೇಮಸ್ ಒಂದು ಡೈಲಾಗ್ ಯಾವ ಸಂಪತ್ತಿಗೆ ಸವಾಲ್ ಅಂತ ಹೇಳಿದ್ರೆ ಅದ್ರದ್ದು ಒಂದು ಡೈಲಾಗ್, ಯಲ ಕಣ್ಣಿ. ಓಕೆ, ಈ ಸಿನಿಮಾದಲ್ಲಿ ಅಷ್ಟೇ ರೋರಿಂಗ್ ಆಗಿ ಕಾಣಿಸ್ಕೊಂಡಿದ್ದಾರೆ ಕೋಮಲ್ ಅವರು, ತಾತನವರು ನೋಡೋಂಥವ್ರು. ಈ ಸಿನಿಮಾದ ಡೈಲಾಗ್ ಮತ್ತೆ ಈ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ? ನಂಗೆ ತುಂಬಾ ಖುಷಿ ಆಯ್ತು. ಜನರೆಲ್ಲ ಬಂದು ಮೂವಿ ನೋಡಿ ಅವಾಗ ಗೊತ್ತಾಗುತ್ತೆ. ಸೊ ನಮ್ ತಾತನ ಹೇಗೆ ಆಶೀರ್ವದಿಸಿದ್ರು ನಂಗೂ ಹಾಗೆ ಆಶೀರ್ವದಿಸಿ ಮೇಲ್ ತಗೊಂಡ್ ಬನ್ನಿ. ಈ ಸಿನಿಮಾದ ಒಂದು ಡೈಲಾಗ್ ನನ್ಗೆ ಅದ್ರಲ್ಲಿ ಅಷ್ಟೊಂದು ನೆನಪಿಲ್ಲ, ಬೇಡ. ಓಕೆ, ಆಲ್ ದ ಬೆಸ್ಟ್, ಶುಭವಾಗ್ಲಿ. ಮುಂದೆ ಸಾಕಷ್ಟು ಸಿನಿಮಾಗಳ ನಿಮ್ಮಿಂದ ಬರಲಿ. ಹೀರೋ ಆಗಿ ಯಾವುದೇ ಆಗ್ಲಿ ನಟನಲ್ಲಿರಿ. ನಿಮ್ಮ ಕನ್ನಡ ಚಿತ್ರರಂಗಕ್ಕೆ ನಿಮ್ಮ ಕುಟುಂಬ ಕೊಟ್ಟಂತ ಕೊಡುಗೆ ಸಾಕಷ್ಟಿದೆ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಇದಿಷ್ಟು ವಜ್ರಮುನಿ ಅವರ ಮೊಮ್ಮಗರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮೋಹಿತ್ ಜೊತೆ ಮನೋಜ್ ಕುಮಾರ್, ಫಸ್ಟ್ ನ್ಯೂಸ್, ಬೆಂಗಳೂರು.